ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಜನವರಿ 7, 8 ಮತ್ತು 9ರ ಒಂದು ಕನ್ನಡ ವರ್ಷನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ವರ್ಷನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡಿ, ಸ್ಟ್ರಿಂಗ್ ಆಫ್ ಪರ್ಲ್ಸ್ ಯಾವ ದೇಶದ ಕಾರ್ಯತಂತ್ರವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಚೀನಾ ಇಸ್ ದ ರೈಟ್ ಆನ್ಸರ್. ಚೀನಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ತದನಂತರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ನಿಮಗೆ ಸುಮಾರು ಬಾರಿ KS ಎಕ್ಸಾಮಿನೇಷನ್ ಅಲ್ಲಿ ಮತ್ತು UPSC ಎಕ್ಸಾಮಿನೇಷನ್ ಅಲ್ಲಿ ಕೂಡ ಯಾವ್ದು ಈ ಒಂದು ಚೀನಾ ರಿಲೇಟೆಡ್ ಒಂದು ಕ್ವಶನ್ ಅನ್ನು ಕೇಳಿದರೆ ಯಾವುದಂದ್ರೆ ಒನ್ ಬೆಲ್ಟ್, ಅರ್ಥ ಆಯ್ತಾ, ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಬಗ್ಗೆ ಕೇಳಿದ್ದಾರೆ, ಅರ್ಥ ಆಯ್ತಾ. ತದನಂತರದಲ್ಲಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅದನ್ನು ಕೂಡ ಹೇಳ್ತೀವಿ. ಸೊ ಇದ್ರ ಬಗ್ಗೆನೂ ಕೂಡ ಕೇಳಿದರೆ, ಅದಲ್ಲದೆ ನಿಮಗೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಬಗ್ಗೆನೂ ಕೂಡ ಮತ್ತು ಚೈನಾದ ಒಂದು ಧೋರಣೆ ಬಗ್ಗೆನೂ ಕೂಡ ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಈ ನ್ಯೂಸ್ ಇಂದ ಇಲ್ಲಿ ಏನಾಗಿದೆ ಅಂದ್ರೆ ಮಾಲ್ಡೀವ್ಸ್ ಭಾರತದಿಂದ ಚೀನಾಕ್ಕೆ ಹತ್ತಿರ ಅಂತ ನ್ಯೂಸ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ನಿಮ್ಗೆ ಪ್ರಜಾವಾಣಿಯಲ್ಲಿ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಹಳೆ ಅಂದ್ರೆ ಯಾವ ತರ ಇಲ್ಲಿ ಏನಂದ್ರೆ ಒಂದು ಭಾರತ ಅಥವಾ ಒಂದು ಯಾವುದೇ ದೇಶವನ್ನು ತೆಗೆದುಕೊಂಡಾಗ ಪರ್ಟಿಕ್ಯುಲರ್ ದೇಶದ ಒಂದು ಫಾರಿನ್ ಪಾಲಿಸೀಸ್ಗಳು, ಅರ್ಥ ಆಯ್ತಾ, ಫಾರಿನ್ ಪಾಲಿಸೀಸ್ಗಳು ಏನಾಗ್ತಾ ಇರ್ತವೆ ಅಂದ್ರೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರ್ತಾವೆ. ಸೊ ಯಾಕೆ ಚೇಂಜ್ ಆಗ್ತಾ ಇರುತ್ತಂದ್ರೆ ಅಲ್ಲಿ ಏನಂದ್ರೆ ಒಂದು ಯಾವುದೇ ಆಗಿರ್ತಕ್ಕಂಥ ಒಂದು ಸ್ಟೇಬಲ್ ಗೌರ್ಮೆಂಟ್ ಅಥವಾ ಯಾವುದೇ ಆಗಿರ್ತಕ್ಕಂಥ ಒಂದು ಕಂಟಿನ್ಯೂಸ್ ಒಂದೇ ಗೌರ್ಮೆಂಟ್ ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಸೊ ಸರ್ಕಾರಗಳು ಬದಲಾದಂತೆ ಐಡಿಯಾಲಜಿಗಳು ಏನಾಗ್ತಾ ಇರ್ತಾವ, ಬದಲಾವಣೆನೇ ಆಗ್ತಾ ಇರ್ತಾವೆ. ಸೊ ಐಡಿಯಾಲಜಿ ಬದಲಾವಣೆ ಆದಾಗ ಬೇರೆ ದೇಶಗಳ ಅಪೋಸಿಟ್ ದೇಶಗಳಲ್ಲಿ ತಮ್ಮ ಫಾರಿನ್ ಪಾಲಿಸೀಸ್ಗಳು ಏನಾಗ್ತಿರ್ತಾವ, ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಂದ್ರೆ ನಾವು ಪ್ರೀವಿಯಸ್ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಅನ್ನು ಭಾರತದಲ್ಲಿ ತೆಗೆದುಕೊಂಡಾಗ ನಾವು ಆಲ್ಮೋಸ್ಟ್ ಕಾಂಗ್ರೆಸ್ ಪಕ್ಷವನ್ನ ಒಂದು ಮಿಡಲ್ ಒಂದು ಪಕ್ಷ ಅಂತಾನೆ ಹೇಳ್ತೀವಿ. ಇಟ್ ಮೀನ್ಸ್ ದಟ್ ಇದೊಂದು ಸೋಷಿಯಲಿಸ್ಟ್ ಕಡೆ, ಅದಾಯ್ತಾ, ಸೋಷಿಯಲಿಸ್ಟ್ ಕಡೆ ಜಾಸ್ತಿ ಒಂದು ಹೋಲಿಕೆಯನ್ನು ಆಗಿರ್ತಕ್ಕಂಥದ್ದು. ಇನ್ನು ತದಂತ ಅದೇ ನಾವು BJP ಪಕ್ಷವನ್ನು ತೆಗೆದುಕೊಂಡಾಗ ಅದೇನಂದ್ರೆ ಒಂಥರ ಕ್ಯಾಪಿಟಲಿಸ್ಟ್, ಅರ್ಥ ಆಯ್ತಾ, ಕ್ಯಾಪಿಟಲಿಸ್ಟ್ ಕಡೆ ಜಾಸ್ತಿ ಏನಾಗಿರುತ್ತೆ, ಹೋಲಿಕೆನಾಗಿರುತ್ತೆ. ಸೊ ಆ ತರನಾಗಿ ಕ್ಯಾಪಿಟಲಿಸ್ಟ್ ಭಾರತ ಆಯ್ತಂದ್ರೆ ಕ್ಯಾಪಿಟಲಿಸ್ಟ್ ಕರ್ನಾಟಕ ಕ್ಯಾಪಿಟಲಿಸ್ಟ್ ಸರ್ಕಾರ ಭಾರತದಲ್ಲಿ ಬರ್ತಂದ್ರೆ ಕ್ಯಾಪಿಟಲಿಸ್ಟ್ ನೇಷನ್ ಜೊತೆಗೆ ಏನಾದ್ರು ಒಳ್ಳೆಯ ಸಂಬಂಧ ಇರುತ್ತೆ, ಸೋಷಲಿಸ್ಟ್ ನೇಷನ್ ಜೊತೆಗೆ ಸ್ವಲ್ಪ ಸಂಬಂಧವೇನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಈ ತರನಾಗಿ ಆ ದೇಶಗಳಲ್ಲಿ ಏನಂದ್ರೆ ಗೌರ್ಮೆಂಟ್ ತಕ್ಕಂತೆ ಅಲ್ಲಿ ಏನಾಗುತ್ತಂದ್ರೆ ಇದು ಬದಲಾವಣೆ ಆಗುತ್ತೆ ನೀತಿಗಳು, ಫಾರಿನ್ ಪಾಲಿಸಿ. ಬಟ್ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಹಾಗೆ ಮಾಡಿದರೆ ಹೀಗೆ ಮಾಡಿದರೆ ನಾನು ಅದೆಲ್ಲ ಹೇಳಕ್ ಹೋಗಲ್ಲ ಇಲ್ಲಿ, ಯಾಕಂದ್ರೆ ಅದು ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ. ನಾನು ಇಂಪಾರ್ಟೆಂಟ್ ಇರೋದನ್ನ ನಾನು ಹೇಳ್ತಾ ಇದ್ದೀನಿ, ಕಾನ್ಸೆಪ್ಟ್ ಏನು ಗೊತ್ತಿರಬೇಕು ಅನ್ನೋದು, ಅರ್ಥ ಆಯ್ತಾ. ಸೊ ಆ ನಾವು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಅಂದ್ರೆ ಏನು ತಿಳ್ಕೋಣ. ಮತ್ತು ಇಲ್ಲಿ ಮ್ಯಾಪ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ ನಿಮಗೆ ಸ್ಟ್ರೇಟ್ ಆಫ್ ಮಲಕ್ಕಾ ಅಂತ ಕೊಟ್ಟಿದ್ದಾರೆ. ಸೊ ಸ್ಟ್ರೇಟ್ ಆಫ್ ಮಲಕ್ಕಾ ಅಂದ್ರೆ ಏನು, ಆ ಮಲಕ್ ಎಲ್ಲಿ ಕಂಡು ಬರುತ್ತೆ, ಇಂಡೋನೇಷಿಯಲ್ಲಿ ಕಂಡು ಬರುತ್ತೆ, ಥೈಲ್ಯಾಂಡ್ ಎಲ್ಲಿ ಕಂಡು ಬರುತ್ತೆ, ಆಮೇಲೆ ಚೀನಾ ಎಲ್ಲಿ ಕಂಡು ಬರುತ್ತೆ, ಇದೇನು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಅನ್ನೋದ್ರ ಬಗ್ಗೆ ನಾವೇನ್ ಮಾಡೋಣ, ಡಿಸ್ಕಷನ್ ಅನ್ನ ಮಾಡೋಣ. ನೋಡ್ರಿ, ಜಗತ್ತಿನ 40% ವಿದೇಶಿ ವ್ಯಾಪಾರ ನಡೆಯುವ ಮಲಕ್ಕಾ ಸಮುದ್ರ ಮಾರ್ಗದಲ್ಲಿನ ಎಲ್ಲಾ ಆಯಕಟ್ಟಿನ ಜಾಗದಲ್ಲೂ ತನ್ನ ಪ್ರಾಬಲ್ಯ ಸಾಧಿಸುವ ಚೀನಾದ ಕಾರ್ಯತಂತ್ರವೇ ಮುತ್ತಿನ ಮಾಲೆ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಮುತ್ತಿನ ಮಾಲೆ ಅಂತ ಹೇಳ್ತೀವಿ, ಅಥವಾ ಇನ್ನೊಂದ್ರೆ ಏನಂದ್ರೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ಸ್ಟ್ರಿಂಗ್ ಆಫ್ ಪರ್ಲ್ಸ್? ಇಟ್ ಈಸ್ ಒನ್ ಆಫ್ ದಿ ಏನಂದ್ರೆ ಒಂದು ಸ್ಟ್ರಾಟಜಿ. ಎದ್ರದು? ಚೀನಾದು. ಏನ್ ಚೀನಾದಂದ್ರೆ ಈ ಸ್ಟ್ರೇಟ್ ಆಫ್ ಮಲಕ್ಕಾ ಅಂತಕ್ಕಂಥದ್ರ ಬಗ್ಗೆ ಏನಂದ್ರೆ ಅಂತಕ್ಕಂಥ ಏನಂದ್ರೆ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳೋದು. ನೋಡಿ, ಇಲ್ಲಿ ಏನಾಗುತ್ತಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಯಾವುದೇ ಒಂದು ದಾರಿ ಮುಖಾಂತರ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಆಗ್ತಿತ್ತಂದ್ರೆ, ಒಂದೇ ಒಂದು ದಾರಿ ಅದಕ್ಕಿತ್ತಂದ್ರೆ, ಸೊ ಆ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಇಫ್ ಸಪೋಸ್ ಪರ್ಟಿಕ್ಯುಲರ್ ದೇಶ ಅದನ್ನ ಕಂಟ್ರೋಲ್ ತೆಗೆದುಕೊಡ್ತಿದ್ರೆ ಸೊ ಅದರ ಪರಿಣಾಮ ಬಹಳ ಅನುಭವಿಸ್ಬೇಕಾಗತ್ತೆ. ಸೊ ಅದೇ ತರನಾಗಿ ಚೀನಾ ಏನ್ ಮಾಡ್ತಂದ್ರೆ ಈ ಚೋಕ್ ಪಾಯಿಂಟ್, ಅರ್ಥಾತ್ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಲಕ್ಕಾ ಸಮುದ್ರವನ್ನ ಅದನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳೋದು ಸಂಪೂರ್ಣ ಈ ಒಂದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿಯ ಉದ್ದೇಶವಾಗಿದೆ. ದಕ್ಷಿಣ ಚೀನಾ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರವನ್ನು ಈ ಮಾರ್ಗ ಹಾದು ಹೋಗುತ್ತದೆ. ನೋಡಿ, ಸಪೋಸ್ ಈ ಒಂದು ಸ್ಟ್ರೇಟ್ ಆಫ್ ಮಲಕ್ಕಾ ಏನಾದರೂ ಎಕ್ಸೆಸ್ ಅನ್ನ ತೆಗೆದುಕೊಳ್ತಂದ್ರೆ, ಪರ್ಟಿಕ್ಯುಲರ್ ಒಂದು ಕಂಟ್ರಿ ಅದನ್ನ ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳುತ್ತಂದ್ರೆ ಅದು ಈಸಿಯಾಗಿ ದಕ್ಷಿಣ ಚೀನಾ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರವನ್ನ ಏನಾಗುತ್ತಂದ್ರೆ ಎಕ್ಸೆಸ್ ಮಾಡಬಹುದು, ಈಸಿಯಾಗಿ ಈ ಒಂದು ಪ್ರದೇಶಗಳಲ್ಲಿ ಎಂಟ್ರಿ ಆಗಬಹುದು. ಸೊ ಇಟ್ ಇಸ್ ಒನ್ ಆಫ್ ದಿ ಚೋಕ್ ಪಾಯಿಂಟ್, ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ನೀಡಿ ಪಾಯಿಂಟ್ ಫಾರ್ ದ ಪರ್ಟಿಕ್ಯುಲರ್ ಟ್ರೇಡ್ ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ ಆಗಕ್ಕೆ. ಸೊ ಈ ಮಾರ್ಗದಲ್ಲಿ ಬರುವ ಪ್ರಮುಖ ಬಂದರುಗಳು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವುದು ಚೀನಾದ ಒಂದು ಮುತ್ತಿನ ಮಾಲೆಯ ಒಂದು ಕಾರ್ಯತಂತ್ರವಾಗಿದೆ. ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಅಲ್ಲಿರ್ತಕ್ಕಂಥ ಬಂದರುಗಳಾಗಿರ್ಬೋದು ಮತ್ತು ಸ್ಟ್ರೇಟ್ ಆಫ್ ಮಲಕ್ಕವನ್ನ ತನ್ನ ಒಂದು ಕಂಟ್ರೋಲ್ ಅಲ್ಲಿ ತೆಗೆದುಕೊಳ್ಳೋದು. ಬಾಂಗ್ಲಾದೇಶದ ಢಾಕಾ ಬಂದರು ಅಭಿವೃದ್ಧಿ, ಶ್ರೀಲಂಕಾದ ಹಂಬನ್ತೋಟ ಬಂದರು, ಪಾಕಿಸ್ತಾನದ ಗ್ವಾದಾರ್ ಬಂದರುಗಳು ಈಗ ಸಂಪೂರ್ಣವಾಗಿ ಚೀನಾದ ತೆಕ್ಕೆಗೆ ಸೇರಿಕೊಂಡಿದೆ. ನೋಡ್ರಿ, ಚೀನಾ ಏನ್ ಮಾಡ್ತಿದೆ ಅಂದ್ರೆ ಈ ಒಂದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಮುಖಾಂತರ ನಮ್ಮ ಭಾರತಕ್ಕೆ ಏನಾಗ್ತಾ ಇದೆ ಅಂದ್ರೆ ಎಲ್ಲಾ ಕಡೆಯಿಂದ ಏನ್ ಮಾಡ್ತಾ ಇದೆ, ಕಂಟ್ರೋಲ್ ಅನ್ನು ಸಾಧಿಸ್ತಾ ಇದೆ.
ಅಂದರೆ ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ, ನೇಷನ್ಗಳ ಜೊತೆಗೆ ಏನು ಮಾಡ್ತಾ ಇದೆ, ಸಾಲವನ್ನು ಕೊಡ್ತಾ ಇದೆ. ಸಾಲವನ್ನು ಎಷ್ಟು ಮಟ್ಟದಲ್ಲಿ ಕೊಡ್ತಾ ಇದೆ ಅಂದರೆ ವಾಪಸ್ಸು ಆ ದೇಶ ಸಾಲವನ್ನು ಕೊಡೋಕ್ಕೆ ಆಗಲ್ಲ ಚೀನಾಕ್ಕೆ. ಅರ್ಥ ಆಯ್ತಾ? ಸಾಲ ಕೊಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನೇ ಮಾರಾಟ ಮಾಡಬೇಕಾಗತ್ತೆ. ಸೊ ಆ ಮಟ್ಟಿಗೆ ಏನು ಮಾಡ್ತಾ ಇದೆ ಅಂದರೆ ಚೀನಾ ಬೇರೆ ದೇಶಗಳಿಗೆ ಸಾಲವನ್ನು ಕೊಟ್ಬಿಟ್ಟು ಆ ದೇಶದ ಒಂದು ಫಾರಿನ್ ಪಾಲಿಸಿಯಲ್ಲಿ ಇನ್ಫ್ಲೂಯೆನ್ಸನ್ನು ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಉದಾಹರಣೆ ತೆಗೆದುಕೊಂಡಾಗ ಶ್ರೀಲಂಕಾದಲ್ಲಿ, ಅರ್ಥ ಆಯ್ತಾ, ಶ್ರೀಲಂಕಾದಲ್ಲಿ ಏನು ಮಾಡ್ತಾ ಇದೆ, ಈ ಹಂಬಂತೋಟ ಪೋರ್ಟನ್ನು ಏನು ಮಾಡ್ತಾ ಇದೆ, ಅಭಿವೃದ್ಧಿಪಡಿಸಿದೆ. ತದನಂತರದಲ್ಲಿ ಪಾಕಿಸ್ತಾನ ಅದರ ಮಿತ್ರವಾಗಿದೆ ಬಿಡಿ, ಇದು ಅಫ್ಕೋರ್ಸು. ಈ ಒಂದು ಪಾಕಿಸ್ತಾನದಲ್ಲಿ ಗ್ವಾದಾರ್ ಪೋರ್ಟನ್ನು ಅಭಿವೃದ್ಧಿಪಡಿಸ್ತಾ ಇದೆ. ತದನಂತರದಲ್ಲಿ ಢಾಕಾದಲ್ಲಿಯೂ ಕೂಡ ಬಂದರನ್ನು ಏನು ಮಾಡ್ತಾ ಇದೆ, ಅಭಿವೃದ್ಧಿ ಮಾಡ್ತಾ ಇದೆ. ಇದೊಂದು ಕೆಲವೊಂದು ಉದಾಹರಣೆಗಳಷ್ಟೇ. ಇನ್ನು ಅದೇ ತರನಾಗಿ ಸಿಮಿಲರ್ಲಿ ಮಾಲ್ಡೀವ್ಸ್ ಅಲ್ಲಿ ಕೂಡ ಏನಾಗ್ತಾ ಇದೆ, ಚೀನಾದ ಒಂದು ಇನ್ಫ್ಲೂಯೆನ್ಸು ಪ್ರಸ್ತುತವಾಗಿರ್ತಕ್ಕಂಥ ಮಾಲ್ಡೀವ್ಸ್ನಲ್ಲಿ ಸರ್ಕಾರ ಏನದ ಚೀನಾದ ಕಡೆಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಇದೆಲ್ಲ ಪಾಯಿಂಟ್ಸ್ಗಳು ತಮ್ಮ ತಲೆಯಲ್ಲಿ ಗೊತ್ತಿರಬೇಕು. ಅಂದರೆ ಹಂಬಂತೋಟ ಬಂದರಲ್ಲಿ ಕಂಡು ಬರುತ್ತೆ, ಗ್ವಾದಾರ್ ಪೋರ್ಟ್ ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು. ಅರ್ಥಾತ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಚಹಬಾರ್ ಬಂದರು ಅಂತಕ್ಕಂಥದ್ದು. ಚಹಬಾರ್ ಬಂದರು ಎಲ್ಲಿ ಕಂಡು ಬರುತ್ತೆ ಅಂದರೆ ಇದು ಚೀನಾದಲ್ಲಿ ಕಂಡು ಬರುತ್ತೆ, ಸಾರಿ ಇದು ಯಾವುದಂದ್ರೆ ಇರಾನ್ದಲ್ಲಿ ಕಂಡು ಬರುತ್ತೆ. ಅರ್ಥಾಯ್ತಾ? ಚಹಬಾರ್ ಬಂದರು ಅಂತಕ್ಕಂಥದ್ದು ಇರಾನ್ದಲ್ಲಿ ಕಂಡು ಬರುತ್ತೆ. ಇರಾನ್ದಲ್ಲಿ ಭಾರತ ಮತ್ತು ಇರಾನ್ ಎರಡೂ ಸೇರಿಬಿಟ್ಟು ಏನು ಮಾಡಿದ್ದೇವೆ, ಅಭಿವೃದ್ಧಿಯನ್ನು ಪಡಿಸಿವೆ. ಇದನ್ನು ಕೂಡ ನಿಮ್ಮ ಎಕ್ಸಾಮಲ್ಲಿ ಕೇಳಿದ್ದಾರೆ. ಚಹಬಾರ್ ಬಂದರು ಎಲ್ಲಿದೆ, ಯಾವ ದೇಶ ಅಭಿವೃದ್ಧಿ ಪಡಿಸಿದೆ, ಹಂಬಂತೋಟ ಬಂದರು ಎಲ್ಲಿದೆ, ಗ್ವಾದಾರ್ ಬಂದರು ಎಲ್ಲಿದೆ. ಅರ್ಥ ಆಯ್ತಾ? ನಿಮಗೆ ಸುಮಾರು ಬಾರಿ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಅದಕ್ಕೆ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಆರ್ ಸ್ಮಾಲ್ ಥಿಂಗ್ಸ್ ಬಟ್ ಬಿಕಮ್ ಬಿಗ್ ಥಿಂಗ್ಸ್ ಇನ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ನೋಡ್ರಿ, ಈ ಒಂದು ನಿಮಗೆ ನಾನು ಪ್ರಮುಖವಾಗಿ ತಗೊಳ್ಳೋದು ಇದೇನೆಂದರೆ ಮೇನ್ ಇಂಟೆನ್ಷನ್ ಏನಂದರೆ ಇದಕ್ಕೆ ನಿಮಗೆ ಮ್ಯಾಪದ ಬಗ್ಗೆ ಸ್ವಲ್ಪ ಅರಿವು ಮೂಡಲಿ ಅಂತಕ್ಕಂಥದ್ರ ಬಗ್ಗೆ. ಅರ್ಥ ಆಯ್ತಾ? ನೋಡ್ರಿ, ಈ ಮ್ಯಾಪ್ ನೋಡ್ತಾ ಬಂದಾಗ ಇಲ್ಲಿ ಬಾಂಗ್ಲಾದೇಶ್ ಇದೆ. ತದನಂತರದಲ್ಲಿ ಆಸಿಯನ್ ಕಂಟ್ರೀಸ್ ಎಲ್ಲವೂ ಇಲ್ಲಿ ಆಸಿಯನ್ ಕಂಟ್ರೀಸ್ ಯಾವ ಇದಾವೆ, ಬರ್ಮಾ ಇದೆ. ತದನಂತರದಲ್ಲಿ ಲಾವೋಸ್ ಇದೆ, ಥೈಲ್ಯಾಂಡ್ ಇದೆ. ಥೈಲ್ಯಾಂಡ್ ಆದಮೇಲೆ ವಿಯತ್ನಾ ಇದೆ. ವಿಯತ್ನಾ ಆದಮೇಲೆ ಕ್ಯಾಂಬೋಡಿಯಾ ಆದಮೇಲೆ ಇಲ್ಲಿ ಥೈಲ್ಯಾಂಡು. ತದನಂತರದಲ್ಲಿ ಮಲೇಷಿಯಾ, ಬ್ರುನೈ, ಸಿಂಗಾಪುರು. ಇನ್ನು ಇದೆಲ್ಲ ಏನಿದೆ ಕಾಣಿಸ್ತಾ ಇದ್ದಾನೆ, ಇದೆಲ್ಲ ಇದು ಏನಂದರೆ ಒಂದು ಐಲ್ಯಾಂಡ್ ನೇಷನ್ನು. ಎಲ್ಲ ಐಲ್ಯಾಂಡ್ ನೇಷನ್ಗಳದೇ ಇದು ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲವೂ. ಅರ್ಥ ಆಯ್ತಾ? ಈ ದೊಡ್ಡ ಐಲ್ಯಾಂಡ್ ನೇಷನ್ ಏನಿದೆ ಇದಕ್ಕೆ ನಾವೇನು ಕರಿತೀವಿ, ಇಂಡೋನೇಷ್ಯಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇಂಥ ಒಂದು ಏಷ್ಯನ್ ನೇಷನ್ಸ್ಗಳನ್ನು ಎಕ್ಸೆಸ್ ಮಾಡೋಕ್ಕೆ ಈ ಕಡೆ ನಾವು ಬ್ರುನೈ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ತದನಂತರದಲ್ಲಿ ಸೌತ್ ಚೀನಾ ಸಿ ಅಂತ ಇದಕ್ಕೆ ಹೇಳ್ತೀವಿ. ಇಲ್ಲಿ ಕಾಣಿಸ್ತಾ ಇದ್ದಾನೆ, ಇದು ಸೌತ್ ಚೀನಾ ಸಿ. ಇದಕ್ಕೆ ನಾವು ಎಕ್ಸೆಸ್ ಪಡ್ಕೋಬೇಕಂದ್ರೆ ಇದು ಒಂದೇ ದಾರಿ ಇದೆ, ಕಾಣಿಸ್ತಾ ಇದ್ದಾನೆ ಇದು. ಈ ಒಂದೇ ದಾರಿಯನ್ನು ನಾವೇನು ಕರಿತೀವಿ, ಸ್ಟ್ರೇಟ್ ಆಫ್ ಮಲಕ್ಕಾ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಏನಂದರೆ ಯಾವುದೇ ಒಂದು ನೇಷನ್ಗೆ ಅದು ಏನಂದರೆ ಇಲ್ಲಿ ಏನಾದರೂ ಬೇ ಆಫ್ ಬೆಂಗಾಲ್ದಲ್ಲಿ ಎಕ್ಸೆಸ್ ಆಗಬೇಕಂದ್ರೆ ಮತ್ತು ಇಂಡಿಯನ್ ಓಷನ್ದಲ್ಲಿ ಎಂಟ್ರಿ ಆಗಬೇಕಂದ್ರೆ ಈ ಸ್ಟ್ರೇಟ್ ಆಫ್ ಮಲಕ್ಕಾ ಭಾಳ ಇಂಪಾರ್ಟೆಂಟು. ಸೊ ಈ ಸ್ಟ್ರೇಟ್ ಆಫ್ ಮಲಕ್ಕವನ್ನು ತನ್ನ ಒಂದು ಹತೋಟಿಗೆ ತಗೊಳ್ಳೋದು ಚೀನಾದ ಪ್ರಮುಖ ಉದ್ದೇಶವಾಗಿದೆ. ಇದು ಕಾಣಿಸ್ತಾನೆ, ಇದಕ್ಕೆ ನಾವು ಸೌತ್ ಚೀನಾ ಸಿ ಅಂತ ಹೇಳ್ತೀವಿ. ಇಲ್ಲಿ ಭಾರತ ಯಾವುದು, ಅಂಡಮಾನ್ ಸಿ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ಇವು ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳ್ತಿರ್ತಾರೆ ನಿಮಗೆ. ಸ್ಟ್ರೇಟ್ ಆಫ್ ಮಲಕ್ಕಾಗೆ ಅಂಟಿಕೊಂಡಿರ್ತಕ್ಕಂಥ ದೇಶಗಳು ಯಾವ ಅಂತ ಕೇಳಿದಾಗ ಗೊತ್ತಿರಬೇಕು. ನೋಡಿರಲಿ, ಮಲೇಷಿಯಾ ಅಂಟ್ಕೊಂಡಿದೆ, ತದನಂತರದಲ್ಲಿ ಸಿಂಗಾಪುರ್ ಅಂಟಿಕೊಂಡಿದೆ, ತದನಂತರದಲ್ಲಿ ಇನ್ನೊಂದು ಯಾವುದು, ಇಂಡೋನೇಷ್ಯಾ. ಇವೆಲ್ಲ ಏನಂದರೆ ಅಂಟಿಕೊಂಡಿರ್ತಕ್ಕಂಥ ದೇಶಗಳು ಇದಕ್ಕೆ. ಅರ್ಥ ಆಯ್ತಾ? ಇವು ಥೈಲ್ಯಾಂಡು, ಲಾವೋಸು. ಮತ್ತು ಇದು ಕೇಳ್ತಾರೆ ನಿಮಗೆ, ಈ ಏಷ್ಯನ್ ಕಂಟ್ರೀಸ್ಗಳಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಕಾಣಿಸ್ತಾ ಇದೆನಾ, ಲಾವೋಸ್ ಅಂತಕ್ಕಂಥದ್ದು ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಆಗಿದೆ. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ಆವಾಗ ನಿಮಗೆ ಈ ಮ್ಯಾಪದ ಬಗ್ಗೆ ಅರಿವನ್ನು ಇರಬೇಕಾಗುತ್ತೆ. ಸೊ ಆ ಉದ್ದೇಶದಿಂದಾಗಿ ನಿಮಗೆ ಸ್ಟ್ರೇಟ್ ಆಫ್ ಮಲಕ್ಕಾ ಮತ್ತು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಏನಂತಕ್ಕಂಥದ್ರ ಬಗ್ಗೆ ನಾನು ಎಕ್ಸ್ಪ್ಲೈನನ್ನು ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದೇ ಥರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನಾವು ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಯಾರಿಗೆ ನಿಮಗೆ ಬರ್ಕೊಳ್ಳೋಕ್ಕಾಗಿಲ್ಲ, ಯಾರಿಗೆ ನಿಮಗೆ ನಾವು ಕಂಟಿನ್ಯೂಸ್ ಫಾಲೋ ಮಾಡೋಕ್ಕಾಗಿಲ್ಲ, ತದನಂತರದಲ್ಲಿ ಯಾರಿಗೆ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು, ಯಾರಿಗೆ ನೀವು ಬೇಗ ಎಕ್ಸಾಮ್ ಹತ್ರ ಬರ್ತಾ ಇದೆ ರಿವೈಸ್ ಮಾಡೋಕ್ಕೆ ಯಾರಿಗೆ ಬೇಕು, ನೀವು ನಮ್ಮ ನೋಟ್ಸ್ಗಳನ್ನು ಕೂಡ ತೊಗೋಬೋದು. ಫಾರ್ 15 days 20 ಆಗುತ್ತೆ, 1 monthಗೆ 40 ಆಗುತ್ತೆ. 2023 ನವಂಬರ್ 2023 ಜಾನ್ ಟು ನವಂಬರ್ 30 2023ವರೆಗೆ 440 ಆಗುತ್ತೆ. 2022 ಜಾನ್ ಟು ನವಂಬರ್ 30 2023ವರೆಗೆ 880 ಆಗಿ ಡಿಸ್ಕೌಂಟ್ ಆಗಿ ನಿಮಗೆ 780 ಸಿಗುತ್ತೆ. ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಾಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ನಿಮಗೆ PDF ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ಅರ್ಥ ಆಯ್ತಾ? PDF ಫಾರ್ಮ್ಯಾಟಲ್ಲಿ ಅಥವಾ ಸಾಫ್ಟ್ ಫಾರ್ಮ್ಯಾಟಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ಇದು ತಲೆಯಾಗಿರಲಿ. ಆಮೇಲೆ ಸುಮಾರು ಜನ ಏನು ಕೇಳ್ತಾ ಇದ್ದಾರೆ, ಸರ್ ಡಿಸೆಂಬರ್ದು ರೆಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಡಿಸೆಂಬರ್ 2023 ಮ್ಯಾಗ್ಝಿನನ್ನು ನಾವು ಪ್ರೊವೈಡ್ ಮಾಡಿಲ್ಲ. ಎಲ್ಲರೂ ಕರೆಕ್ಟಾಗಿ ಕೇಳಿಸ್ರಿ, 2023 ಪ್ರೊವೈಡ್ ಮಾಡಿಲ್ಲ. ಇದು ನಿಮಗೆ ಲೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮ್ ಹತ್ರ ಬರ್ತಾ ಇದೆ, ಸೊ ಡಿಸೆಂಬರ್ ಮಂತ್ ನಾವು ಮ್ಯಾಗ್ಝಿನ್ ಬಿಡಲಿಲ್ಲ ಅಂದ್ರೂ ಪರವಾಗಿಲ್ಲ. ನೀವೇನಂದರೆ ಒಂದು ವಿಡಿಯೋ ನೋಡಿಬಿಟ್ಟು ಒಂದು ಬಾರಿ ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ರಿವೈಸನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ ಅಂದರೆ ಪ್ರವಾಸಿ ಭಾರತೀಯ ದಿವಸ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಜನವರಿ 9 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ?
ಬಹಳ ಇಂಪಾರ್ಟೆಂಟು. ಹಾಗಾದರೆ ಪ್ರವಾಸಿ ಭಾರತೀಯ ದಿವಸ ಅಂದ್ರೆ ಏನು? ಈ ಪ್ರವಾಸಿ ಭಾರತೀಯ ದಿವಸವನ್ನು ನಾವು ಜನವರಿ 9ರಂದು ಯಾಕೆ ಆಚರಣೆ ಮಾಡ್ತೀವಿ? ಸೊ ಈಸ್ ದೇರ್ ಎನಿ ಸಿಗ್ನಿಫಿಕೆನ್ಸ್? ಆ ಒಂದು ಡೇದ ಒಂದು ಏನಾದರೂ ಸಿಗ್ನಿಫಿಕೆನ್ಸ್ ಇದೆಯಾ ಅಂತಕ್ಕಂಥರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ಅನಿವಾಸಿ ಭಾರತೀಯರ ದಿನ ಎಂದು ಕರೆಯಲ್ಪಡುವ ಪ್ರವಾಸಿ ಭಾರತೀಯ ದಿವಸನ್ನ ಭಾರತ ಅಭಿವೃದ್ಧಿಗೆ ಪ್ರಪಂಚದಾದ್ಯಂತ ಸಾಗರೋತ್ತರ ಭಾರತೀಯರು ಸಮುದಾಯದ ಗಮನಾರ್ಹ ಕೊಡುಗೆಗಳು ಮತ್ತು ಸಾಧನೆಗಳನ್ನು ಗುರುತಿಸಲು ಜನವರಿ 9ರಂದು ಇದನ್ನು ಆಚರಣೆ ಮಾಡಲಾಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಅನಿವಾಸಿ ಭಾರತೀಯರಂದ್ರೆ ಭಾರತದಿಂದ ಹೊರಗೆ ಕೆಲಸ ಮಾಡುವವರು, ಅರ್ಥ, ಭಾರತದಿಂದ ಹೊರಗೆ ಬೇರೆ ಬೇರೆ ದೇಶದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ತದನಂತರದಲ್ಲಿ ಮೊದಲವರು ಭಾರತೀಯ ಸಿಟಿಜನ್ಸ್ ಇದ್ರು, ಆದರೆ ಈಗ ಬೇರೆ ದೇಶದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ, ಬೇರೆ ದೇಶ ಸಿಟಿಜನ್ಶಿಪ್ ತಗೊಂಡು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಂಥವ್ರ ಬಗ್ಗೆ ಒಂದು ಕೊಡುಗೆಯನ್ನು ಸ್ಮರಣೆ ಮಾಡಲು ಈ ಡೇಯನ್ನು ನಾವೇನು ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಯಾವುದು? ಅನಿವಾಸಿ ಭಾರತೀಯ ದಿನ ಅಥವಾ ಪ್ರವಾಸಿ ಭಾರತೀಯ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈಸ್ ದರ್ ಎನಿ ರೀಸನ್ ಫಾರ್ ಜನವರಿ 9? ಜನವರಿ 9 ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ಸೊ ದೇರ್ ಈಸ್ ಅ ರೀಸನ್ ಏನಂದರೆ, ಜನವರಿ 9ರಂದು ಒಂದೇ ಪ್ರವಾಸಿ ಭಾರತೀಯ ದಿವಸ ಆಚರಣೆ ಯಾಕೆ ಅಂತಕ್ಕಂಥ ಪ್ರಶ್ನೆ. ಯಾಕೆ ಅನ್ನೋದಕ್ಕೆ ಇಲ್ಲಿ ನೋಡಿ ಕೊಟ್ಟಿದ್ದೀವಿ ನಿಮಗೆಲ್ಲ ಇನ್ಫಾರ್ಮೇಷನ್ನು. 1915 ಜನವರಿ 9ರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬಂದರು. ಅರ್ಥ ಆಯ್ತಾ? ಮಹಾತ್ಮ ಗಾಂಧೀಜಿಯವರು ತಮಗೆ ಗೊತ್ತಿದೆ, ಅವರು ಏನಂದರೆ ದಕ್ಷಿಣ ಆಫ್ರಿಕಾ ಹೋದರು. ಸೊ ಆ ಒಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದು ಮಹಾತ್ಮ ಗಾಂಧೀಜಿಯವರು 1915 ಜನವರಿ 9ರಂದು. ಅರ್ಥ ಆಯ್ತಾ? ನಿಮ್ಮ ಸುಮಾರು ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು. ಭಾರತಕ್ಕೆ ಗಾಂಧೀಜಿಯವರು ಯಾವಾಗ ಬಂದರು ಅಂದರೆ ಜನವರಿ 9, 1915 ಬಂದರು. ಸೊ ಆ ಬಳಿಕ ಅವರು ಸ್ವತಂತ್ರ ಹೋರಾಟದ ಮುಂದಾಳತ್ವ ವಹಿಸಿ ದೇಶಕ್ಕೆ ಸ್ವತಂತ್ರ ತಂದು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅರ್ಥ ಆಯ್ತಾ? ಅದಾದಮೇಲೆ ಏನಂದರೆ ಸ್ವತಂತ್ರ ಹೋರಾಟದ ಮುಂದಾಳತ್ವ ವಹಿಸಿ ದೇಶಕ್ಕೆ ಸ್ವತಂತ್ರ ತಂದು ಕೊಡ, ತಮಗೆ ಗೊತ್ತಿದೆ, ಇದು ನ್ಯಾಷನಲ್ ಮೂವ್ಮೆಂಟಲ್ಲಿ ಬರುತ್ತೆ. ಒಂದು ಗಾಂಧಿ ಫೇಸ್ ಅಂತ ಸಪರೇಟೇ ಇದೆ. ಗಾಂಧೀಜಿಯವರು ಸೇವೆಯನ್ನು ಸ್ಮರಿಸಲು ಉದ್ದೇಶದಿಂದ ಭಾರತ ಸರ್ಕಾರ ಜನವರಿ 9ನ್ನು ಪ್ರವಾಸಿ ಭಾರತೀಯ ದಿವಸವಾಗಿ ಆಚರಣೆ ಮಾಡುವ ಒಂದು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಇಂಪಾರ್ಟೆಂಟು. ಇನ್ನು ಆಚರಣೆ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ದೇಶದಲ್ಲಿ 2003ರಿಂದ ಪ್ರವಾಸಿ ಭಾರತೀಯ ದಿವಸವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. 2003ರಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಪ್ರತಿ ವರ್ಷಕ್ಕೊಮ್ಮೆ ನಡೆಯುತ್ತಿದ್ದ ಈ ಆಚರಣೆ 2015 ಬಳಿಕ 2 ವರ್ಷಕ್ಕೊಮ್ಮೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅರ್ಥ, 2003ರಲ್ಲಿ ಏನು ಸ್ಟಾರ್ಟ್ ಆಯಿತು ಆವಾಗ ನಾವು ಪ್ರತಿ ವರ್ಷ ಮಾಡ್ತಾ ಇದ್ವಿ. ಬಟ್ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ 2 ವರ್ಷಕ್ಕೆ ಒಂದು ಬಾರಿ ನಾವೇನು ಮಾಡ್ತಾ ಇದ್ದೀವಿ, ಸೆಲೆಬ್ರೇಟನ್ನು ಮಾಡ್ತಾ ಇದ್ದೀವಿ, ಪ್ರವಾಸಿ ಭಾರತೀಯ ದಿವಸ. ಸೊ ಪ್ರವಾಸಿ ಭಾರತೀಯ ದಿವಸದ ಒಂದು ಸಮಾವೇಶ ಬಗ್ಗೆ ಮಾತಾಡ್ತಾ ಬಂದಾಗ 11ನೇ ಪ್ರವಾಸಿ ಭಾರತೀಯ ದಿವಸ ಸಮಾವೇಶವನ್ನು ಮಧ್ಯಪ್ರದೇಶದ ಇಂದೋರ್ದಲ್ಲಿ ನಡೆಯಿತು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? 17ನೇ ಆವೃತ್ತಿಯ ಪ್ರವಾಸಿ ಭಾರತೀಯ ದಿವಸ 2023ರಲ್ಲಿ ಎಲ್ಲಿ ನಡೆದಿದೆ ಅಂದರೆ ಇಂದೋರ್ದಲ್ಲಿ ನಡೆದಿದೆ. ಅರ್ಥ ಆಯ್ತಾ? ಹಾಗಾದರೆ 2025ರ ಒಂದು ಪ್ರವಾಸಿ ಭಾರತೀಯ ದಿವಸ, 2025ರ ಒಂದು ಪ್ರವಾಸಿ 18ನೇ ಆವೃತ್ತಿದು, ಅದು ಎಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಫಿಕ್ಸ್ ಆಗಿಲ್ಲ. ಬಟ್ 2025ಕ್ಕೆ ನಡೆಯುತ್ತೆ. ಹಾಗಾದರೆ 2023ರಲ್ಲಿ ನಡೆದ ಈ ಪ್ರವಾಸಿ ಭಾರತೀಯ ದಿವಸದ ಒಂದು ಥೀಮ್ ಏನಾಗಿತ್ತು ಅಂದರೆ, ಥೀಮು ಡಯಾಸ್ಪೋರಾ ರಿಲಯಬಲ್ ಪಾರ್ಟ್ನರ್ಸ್ ಫಾರ್ ಇಂಡಿಯಾಸ್ ಪ್ರೋಗ್ರೆಷನ್ ಅಮೃತ್ ಕಾಲ್ ಅಂತಕ್ಕಂಥದ್ದು ಈ ಒಂದು 2023ರಲ್ಲಿ ಆಗಿರ್ತಕ್ಕಂಥ ಪ್ರವಾಸಿ ಭಾರತೀಯ ದಿವಸದ ಒಂದು ಥೀಮ್ ಆಗಿರ್ತಕ್ಕಂಥದ್ದು. ವರ್ಷ ಮತ್ತು ನಡೆದ ಸ್ಥಳ ನೋಡ್ತಾ ಬಂದಾಗ ಮೊಟ್ಟ ಮೊದಲನೇ ಬಾರಿ ನಡೆದಿದ್ದು ದೆಹಲಿಯಲ್ಲಿ ನಡೆದಿದೆ. 2015ರಲ್ಲಿ ವಾರಣಾಸಿ, 2017ರಲ್ಲಿ ಬೆಂಗಳೂರು, 2019ರಲ್ಲಿ ವಾರಣಾಸಿ, 2021ರಲ್ಲಿ ಕೋವಿಡ್ನಿಂದಾಗಿ ವರ್ಚುವಲ್ ಆಗಿ ಸಮಾರಂಭ ನಡೆಸಲಾಗಿತ್ತು. 2023ರಲ್ಲಿ ಇಂದೋರ್ದಲ್ಲಿ ನಡೆಸಲಾಗಿದೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಎಲ್ಲ ಇನ್ಫಾರ್ಮೇಷನನ್ನು ತಮಗೆ ನೀಡಿದ್ದೀನಿ. ಇನ್ನು ಯಾರಿಗೆ ಮೆಂಬರ್ಶಿಪ್ ಬೇಕು, ನೀವು ಜಾಯಿನ್ ಬಟನನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವೇನು ಮಾಡ್ಬೋದು, ಅಲ್ಲಿ ಲೆವೆಲ್ಸನ್ನು ಚೂಸ್ ಮಾಡಿಬಿಟ್ಟು ನೀವು ನಮ್ಮ ಒಂದು ಮೆಂಬರ್ಸ್ಗಳನ್ನು ಪಡ್ಕೊಳ್ಬೋದು. ನಿಮಗೆ ಅಲ್ಲಿ ಕರೆಂಟ್ ಡೈಲಿ ಒಂದು ಏನು ಬರುತ್ತೆ ಅಂದರೆ ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಬರುತ್ತೆ. ಆಮೇಲೆ ಕೆಲವೊಂದು ಸ್ಪೆಷಲ್ ಸೆಕ್ಷನ್ಸ್ಗಳು ಮಾಡ್ತೀವಿ, ಸ್ಪೋರ್ಟ್ಸು ಅದೆಲ್ಲ. ಆಮೇಲೆ ಇನ್ನು ಈ ಒಂದು ನಿಮ್ಮ ಎಕ್ಸಾಮ್ ಮುಗಿದಾದ ಮೇಲೆ ಯಾವುದಂದರೆ ಈ ಜನವರಿಗೆ ಎಕ್ಸಾಮ್ ಮುಗಿದಾದ್ಮೇಲೆ ಪ್ರಾಪರ್ ಆಗಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸು ಕೂಡ ಅಲ್ಲಿ ನಡೆಸಲಾಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹೌತಿ ಬಂಡುಕೋರರು ಯಾವ ದೇಶದವರಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ 4ನೇ ಆಪ್ಷನ್ನು ಯಮನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ನವೆಂಬರ್ 2022ರಿಂದ ಅಂತ್ಯದಿಂದ ಯಮನ್ನಲ್ಲಿ ಹೌತಿ ಬಂಡುಕೋರರು ಬಾಬೆಲ್ ಮಂದೇಬ್ ಅಥವಾ ಜಲಸಂಧಿ ಬಳಿ ಕೆಂಪು ಸಮುದ್ರದ ಕಾರಿಡಾರ್ ಅನ್ನು ಹಾದು ಹೋಗುವ ವಾಣಿಜ್ಯ ಹಡಗುಗಳ ಮೇಲೆ ದಾಳಿಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತಿದ್ದಾರೆ. ಅದೇ ಲಾಸ್ಟ್ ಇಯರ್ 2022ರಿಂದ ಇಲ್ಲಿವರೆಗೆ ಏನಾಗ್ತಾ ಇದೆ ಅಂದರೆ ಯಮನ್ ದೇಶದಲ್ಲಿರ್ತಕ್ಕಂಥ ಬಂಡುಕೋರರು ಒಂದು ಭಯೋತ್ಪಾದನಾ ಸಂಘಟನೆ ಅಂತ ಹೇಳ್ಬೋದು. ಅವ್ರು ಯಾರಂದರೆ ಹೌತಿಗಳು ಅಂತ ಹೇಳ್ತೀವಿ. ಈ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ ನಿಮಗೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹೌತಿ ಬಂಡುಕೋರರು ಯಾವ ದೇಶದವರು ಅಂದರೆ ಅವರು ಯಮನ್ ದೇಶದವರು. ಅರ್ಥ ಆಯ್ತಾ? ಅದೇ ಈಗಾದರೆ ಯಾಕೆ ಇವ್ರು ನ್ಯೂಸಲ್ಲಿ ಬಂದಿದೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಕೆಂಪು ಸಮುದ್ರ ಅಂತಕ್ಕಂಥದ್ದು ಈ ಮೆಡಿಟೇರಿಯನ್ ಸಿ ಮತ್ತು ಮಿಡಲ್ ಈ ಮೆಡಿಟೇರಿಯನ್ ಸಿ ಅಂದರೆ ಯುರೋಪ್ ಖಂಡಕ್ಕೆ ನಾವು ಎಕ್ಸೆಸ್ ಮಾಡಬೇಕಾದ್ರೆ
ತದನಂತರದಲ್ಲಿ ಏಷ್ಯಾ ಖಂಡಕ್ಕೆ ಎಕ್ಸಿಸ್ ಪಡ್ಕೋಬೇಕಾದ್ರೆ ಮಧ್ಯದಲ್ಲಿರ್ತಕ್ಕಂಥ ಕೆಂಪು ಸಮುದ್ರ ಮತ್ತು ಬಾಬೆಲ್ ಮಂದೇಬ್ ಸ್ಟ್ರೇಟ್ ಎರಡು ಏನಾಗುತ್ತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲನ್ನು ಪ್ಲೇ ಮಾಡ್ತಾವೆ. ಸೊ ಅಂಥ ಸಂದರ್ಭದಲ್ಲಿ ಬಾಬೆಲ್ ಮಂದೇಬ್ ಹತ್ರ ಮತ್ತು ಈ ರೆಡ್ ಸೀಗೆ ಅನ್ಕೊಂಡಿರ್ತಕ್ಕಂಥ ಒಂದು ದೇಶ ಅಂದರೆ ಯಮನ್ ಅಂತಕ್ಕಂಥ ದೇಶ. ಆ ಯಮನ್ದಲ್ಲಿ ಇರ್ತಕ್ಕಂಥ ದೇಶದ ಒಂದು ಬಂಡುಕೋರ ಯಾರಿದ್ರೆ ಹೌತಿ ಬಂಡುಕೋರರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ವ್ಯಾಪಾರಕ್ಕೆ ಒಂದು ಏನು ಮಾಡ್ತಾರೆ, ಅಡಚಣೆಯನ್ನು ಉಂಟು ಮಾಡ್ತಾ ಇದ್ದಾರೆ. ವ್ಯಾಣಿಜ್ಯ ಹಡಗುಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ಏನಾಗಿದೆ ಅಂದರೆ ಟ್ರೇಡ್ಗೆ ಒಂದು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಇದು ನ್ಯೂಸಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ ಕೆಂಪು ಸಮುದ್ರ ಎಲ್ಲಿ ಕಂಡು ಬರುತ್ತೆ, ಕೆಂಪು ಸಮುದ್ರ ಅಂಟಿಕೊಂಡಿರ್ತಕ್ಕಂಥ ದೇಶಗಳು ಯಾವುವು, ತದನಂತರದಲ್ಲಿ ಹೌತಿ ಬಂಡುಕೋರರು ಯಾರು ಇವರು, ಆಮೇಲೆ ಬಾಬೆಲ್ ಮಂಡೇಬ್ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ, ಈ ಥರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಆ ಒಂದು ಉದ್ದೇಶದಿಂದಾಗಿ ನಾನು ಈ ನ್ಯೂಸನ್ನು ಎತ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೋಡಿ ಇದನ್ನು ಗೊತ್ತಿರಬೇಕು, ಒಂದು ಟ್ರಿಲಿಯನ್ ಡಾಲರ್ ಅರ್ಥ $1 ಟ್ರಿಲಿಯನ್ ಇಲ್ಲಿ $1 ಟ್ರಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಮೌಲ್ಯದ ಒಟ್ಟು ಜಾಗತಿಕ ವ್ಯಾಪಾರ ಸುಮಾರು 12% ವಾರ್ಷಿಕವಾಗಿ ಸುವೇಜ್ ಕಾಲುವೆ ಮತ್ತು ಕೆಂಪು ಸಮುದ್ರದ ಕಾಡಿನ ಮೂಲಕ ಹಾದು ಹೋಗುತ್ತದೆ. ಅಂದರೆ ಸಿಂಪಲ್ ಆಗಿ ನಾವೇನಂದ್ರೆ ವರ್ಲ್ಡಲ್ಲಿ 100% ಒಂದು ಟ್ರೇಡ್ ಆಗ್ತಿತ್ತಂದ್ರೆ 12% ಆಫ್ ಟ್ರೇಡ್ ಅರ್ಥ ಆಯ್ತಾ, 12% ಆಫ್ ಟ್ರೇಡು ಈ ಒಂದು ಸುವೇಜ್ ಕಾಲುವೆ ಮತ್ತು ಕೆಂಪು ಸಮುದ್ರದ ಮುಖಾಂತರ ನಡೆಯುತ್ತೆ. ಹಾಗಾದ್ರೆ ಅವೆಲ್ಲ ಎಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದು ಇಂಪಾರ್ಟೆಂಟ್, ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಲ್ಲದೆ ಇನ್ನೊಂದು ಏನಂದ್ರೆ ನಿಮ್ಮ ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳ್ತಾರೆ ಅಂದರೆ ಹಾರ್ನ್ ಆಫ್ ಆಫ್ರಿಕಾದ ದೇಶಗಳು ಯಾವುವು ಅಂತಕ್ಕಂಥದ್ದು ಕೂಡ ಕೇಳಿದ್ದಾರೆ. ಸೊ ಅವುಗಳ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ನೋಡಿ ಆಫ್ರಿಕಾದ ಹಾರ್ನ್ ಬಗ್ಗೆ ಡಿಸ್ಕಷನ್ ಮಾಡೋಣ ಫಸ್ಟು. ಇದರಲ್ಲಿ ಸೊಮಾಲಿಯಾ, ತದನಂತರ ಸೊಮಾಲಿಯನ್ ಪೆನಿನ್ಸುಲಾ ಎಂದು ಕೂಡ ಕರೀತಾರೆ. ಇದಕ್ಕೆ ಸಿಂಪಲ್ ಆಗಿ ಹಾರ್ನ್ ಆಫ್ ಆಫ್ರಿಕಾ ಅಂದ್ರೆ ಒಂದೇ ಸೊಮಾಲಿಯನ್ ಪೆನಿನ್ಸುಲಾ ಅಂತಾನೂ ಕೂಡ ಕರಿತೀವಿ. ಇದರಲ್ಲಿ ಯಾವ ದೇಶಗಳಿದ್ರೆ ಇಥೋಪಿಯಾ ಇದೆ, ಎರಿತ್ರಿಯಾ ಇದೆ, ಸೊಮಾಲಿಯಾ ಇದೆ ಮತ್ತು ಜಿಬೂತಿ. ಅರ್ಥಾಯ್ತಾ, ಜಿಬೂತಿ, ಸೊಮಾಲಿಯಾ, ಎರಿತ್ರಾ, ಆಮೇಲೆ ಇಥೋಪಿಯಾ. ಅರ್ಥಾಯ್ತಾ, ಸಿಂಪಲ್ ಆಗಿ ಸೀಡ್ಸ್ ಅಂತ ಹೆಸರಿಟ್ಕೋಬೇಕು. ಸೀಡ್ಸ್ ಅಂದ್ರೆ ಇಲ್ಲಿ ಸೊಮಾಲಿಯಾ, ಎರಿತ್ರಾ, ತದನಂತರದಲ್ಲಿ ಜಿಬೂತಿ, ಆಮೇಲೆ ಇಥೋಪಿಯಾ. ಇದೇನಂದ್ರೆ ಸೀಡ್ ಅಂತ ತಾವು ತಮ್ಮ ತಲೆಯಲ್ಲಿ ಇರಬೇಕು. ಇಲ್ಲಿ ಮ್ಯಾಪಲ್ಲೆಲ್ಲ ತೋರಿಸ್ತೀನಿ. ಹಾರ್ನ್ ಆಫ್ ಆಫ್ರಿಕಾ ಕಾಣಿಸ್ತಾ ಇದೆನಾ, ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಜಿಬೂತಿ ಇದೆ, ಎರಿತ್ರಾ ಇದೆ, ಸೊಮಾಲಿಯಾ ಇದೆ, ತದನಂತರದಲ್ಲಿ ಇಥೋಪಿಯಾ. ಇವೆಲ್ಲವನ್ನು ನಾವೇನು ಕರಿತೀವಿ, ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ದೀಸ್ ಆರ್ ದ ಹಾರ್ನ್ ಆಫ್ ಆಫ್ರಿಕಾದ ಒಂದು ಕಂಟ್ರೀಸ್ಗಳಿವೆಲ್ಲ. ಅರ್ಥ ಆಯ್ತಾ, ನಿಮ್ಗೆ ಸುಮಾರು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇನ್ನು ತದನಂತರದಲ್ಲಿ ಇಲ್ಲಿ ಬಾಬೆಲ್ ಮಂದೇಬ್ ಎಲ್ಲಿ ಕಂಡು ಬರುತ್ತೆ, ಆಮೇಲೆ ರೆಡ್ ಸಿ ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು, ಆಮೇಲೆ ಸುವೇಜ್ ಕ್ಯಾನಲ್ ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆನಾ, ಇದು ರೆಡ್ ಸಿ ಅಂತ ಹೇಳ್ತೀವಿ ನಾವು. ಇದೆಲ್ಲ ಏನಂದ್ರೆ ಕೆಂಪು ಸಮುದ್ರ. ಈ ಒಂದು ಕೆಂಪು ಸಮುದ್ರಕ್ಕೆ ಅಂಟಿಕೊಂಡಿರ್ತಕ್ಕಂಥ ದೇಶಗಳು ಯಾವುವು ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಇನ್ನು ಇಲ್ಲಿ ಬಾಬೆಲ್ ಮಂದೇಬ್ ಹತ್ರ ಯಾವ ದೇಶಗಳಿದಾವೆ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಕಾಣಿಸ್ತಾ ಇದೆ, ಇದು ಬಾಬೆಲ್ ಮಂದೇಬ್. ಇಟ್ ಈಸ್ ಅ ಸ್ಮಾಲ್ ಸ್ಟ್ರೇಟ್. ಈ ಒಂದು ಸ್ಮಾಲ್ ಸ್ಟ್ರೇಟ್ ಇಂದ ಗಲ್ಫ್ ಆಫ್ ಎಡನ್ಗೆ ಆಕ್ಸೆಸ್ ಆಗುತ್ತೆ. ಗಲ್ಫ್ ಆಫ್ ಎಡನ್, ತದನಂತರದಲ್ಲಿ ರೆಡ್ ಸಿ. ಗಲ್ಫ್ ಆಫ್ ಎಡನ್ ಮತ್ತು ರೆಡ್ ಸಿ ಮಧ್ಯದಲ್ಲಿರ್ತಕ್ಕಂಥ ಸ್ಮಾಲ್ ಸ್ಟ್ರೇಟ್, ಸ್ಮಾಲ್ ಸ್ಟ್ರಿಪ್ ಆಫ್ ಲ್ಯಾಂಡ್ ಇದೊಂದು. ಸೊ ಇದ್ರ ಮುಖಾಂತರ ಏನಾಗುತ್ತೆ, ಇಲ್ಲಿ ನಾವು ಹೋಗ್ಬೋದು. ಸೊ ಅದು ಯಾವುದಂದ್ರೆ ಬಾಬೆಲ್ ಮಂದೇಬ್ ಅಂತ ಹೇಳ್ತೀವಿ. ಇದಕ್ಕೆ ಟಚ್ ಆಗಿರ್ತಕ್ಕಂಥದ್ದು ಯಮನ್ ಟಚ್ ಆಗಿದೆ, ತದನಂತರದಲ್ಲಿ ಜಿಬೂತಿ ಟಚ್ ಆಗಿದೆ. ಅರ್ಥ ಆಯ್ತಾ, ಇಲ್ಲಿ ನೋಡ್ತಾ ಇದ್ದೀರಿ ನೀವು. ತದನಂತರದಲ್ಲಿ ಎರಿತ್ರಾ ಅಂತಕ್ಕಂಥದ್ದು, ಇಥೋಪಿಯಾ, ಇಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ದೇಶಗಳು. ಇನ್ನು ರೆಡ್ ಸಿ ಟಚ್ ಆಗೋದು ಸುಡಾನ್ ಕಾಣಿಸ್ತಾ ಇದೆನಾ, ಇಲ್ಲಿ ಈಜಿಪ್ಟ್ ಕಾಣಿಸ್ತಾ ಇದೆನಾ, ತದನಂತರದಲ್ಲಿ ಈಚೆಗಡೆ ಯಾವುದು ಸೌದಿ ಅರೇಬಿಯಾ. ಇವೆಲ್ಲ ಅಂದರೆ ರೆಡ್ ಸಿ ಟಚ್ ಆಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ರೆಡ್ ಸಿಯಿಂದ ಒಂದು ಮೆಡಿಟರೇನಿಯನ್ ಸಿಗೆ ಎಕ್ಸೆಸ್ ಅನ್ನು ಕೊಡುವಗೋಸ್ಕರ ಒಂದು ಸ್ಮಾಲ್ ಒಂದು ಇದಿದೆ ವಾಟರ್ ಬಾಡಿ. ಅದಕ್ಕೇನು ಕರಿತೀವಿ ನಾವು, ಸುವೇಜ್ ಕ್ಯಾನಲ್ ಅಂತ ಕರಿತೀವಿ. ಅರ್ಥ ಆಯ್ತಾ, ಇದು ಸುವೇಜ್ ಕ್ಯಾನಲ್. ಇದೆಲ್ಲ ಗೊತ್ತಿರಬೇಕು ನಿಮಗೆ. ಸುವೇಜ್ ಕ್ಯಾನಲ್ಲು, ರೆಡ್ ಸಿ, ತದನಂತರದಲ್ಲಿ ಬಾಬೆಲ್ ಮಂದೇಬ್, ಗಲ್ಫ್ ಆಫ್ ಎಡನ್ ಮತ್ತು ಹಾರ್ನ್ ಆಫ್ ಆಫ್ರಿಕಾ. ಇದೇನಂದ್ರೆ ಹಾರ್ನ್ ಆಫ್ ಆಫ್ರಿಕಾ ಅಂತ ನಾವು ಹೇಳ್ತೀವಿ. ಸೊ ಇದು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ಅದಕ್ಕೆ ನಾನು ನಿಮಗೆ ಒಂದು ಬಾರಿ ಹೇಳಿದ್ದೀನಿ. ಇನ್ನೊಂದು ಬಾರಿ ನೀವು ಇದೇನು ಮಾಡಿರಿ ಅಂದರೆ ರಿವೈಸ್ ಮಾಡಬೇಕು. ಇಲ್ಲಿ ಇನ್ನೊಂದು ಯಾವುದಂದ್ರೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತಕ್ಕಂಥ ಬರುತ್ತೆ. ಬಾಬೆಲ್ ಮಂದೇಬು ಮತ್ತು ಸ್ಟ್ರೇಟ್ ಆಫ್ ಹಾರ್ಮುಜ್ ಎರಡು ಇಂಪಾರ್ಟೆಂಟು. ಪರ್ಷಿಯನ್ ಗಲ್ಫು, ತದನಂತರದಲ್ಲಿ ಅರೇಬಿಯನ್ ಸಿ, ಇದು ಅರೇಬಿಯನ್ ಸಿ, ಪರ್ಷಿಯನ್ ಗಲ್ಫ್ ಎರಡಕ್ಕರ ಮಧ್ಯದಲ್ಲಿದ್ದಿರೋದು ಸ್ಟ್ರೇಟ್ ಆಫ್ ಹಾರ್ಮುಜ್. ರೆಡ್ ಸಿ ಮತ್ತು ಗಲ್ಫ್ ಆಫ್ ಎಡನ್ ಇವು ಎರಡಕ್ಕರ ಮಧ್ಯದಲ್ಲಿರೋದು ಬಾಬೆಲ್ ಮಂದೇಬ್. ಅರ್ಥ ಆಯ್ತಾ. ಎಸ್, ನೆಕ್ಸ್ಟ್ ನೋಡೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದಾರೆ ನೋಡ್ರಿ, ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದ ಅತ್ಯುತ್ತಮ ಚಿತ್ರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಓಪನ್ ಹೈಮರ್ ಈಸ್ ದ ರೈಟ್ ಆನ್ಸರ್. ನೋಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. 81ನೇ ವಾರ್ಷಿಕ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪ್ರಕಟಗೊಂಡಿದ್ದು ಓಪನ್ ಹೈಮರ್ ಚಿತ್ರ ಅತ್ಯುತ್ತಮ ಸಿನಿಮಾ ಎನ್ನುವ ಶ್ರೇಯ ಗಿಟ್ಟಿಸಿಕೊಂಡು 5 ಪ್ರಶಸ್ತಿಗಳನ್ನು ತಮ್ಮದಾಗಿಸ್ಕೊಂಡಿದೆ. 5 ಪ್ರಶಸ್ತಿಗಳನ್ನು ಇದು ಗೆದ್ದುಕೊಂಡಿದೆ. ಯಾವಂದ್ರೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಅಂತಕ್ಕಂಥ ಗೊತ್ತಿರಬೇಕು. ಅಣುಬಾಂಬ ಸೃಷ್ಟಿಕರ್ತನ ಜೀವನ ಚರಿತ್ರೆಯನ್ನು ಒಳಗೊಂಡ ಓಪನ್ ಹೈಮರ್ ಚಿತ್ರದ ಒಂದು ನಿರ್ದೇಶಕ ಕ್ರಿಸ್ಟೋಫರ್ ಅಂತಕ್ಕಂಥವ ಅವರಿಗೆ ಅತ್ಯುತ್ತಮ ನಿರ್ದೇಶಕ,
ಹಾಗೂ ಈ ಚಿತ್ರದ ನಾಯಕ ಕಿಲಿಯನ್ ಮರ್ಫಿ ಅಂತಕ್ಕಂಥವರಿಗೆ ಅತ್ಯುತ್ತಮ ನಟ ಹಾಗೂ ರಾಬರ್ಟ್ ಡೌನಿ ಜೂನಿಯರ್ ಅವರಿಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಸಿಕ್ಕಿದೆ. ಸಿಂಪಲ್ ಆಗಿ ನಿಮ್ಗೆ ಎಕ್ಸಾಮಲ್ಲಿ ಇವ್ರ ಹೆಸರು ಕೇಳಿಲ್ಲ ಅಂದರೂ ಕೂಡ ಈ ಒಂದು ಚಿತ್ರದ ಹೆಸರನ್ನು ಕೇಳ್ತಿರ್ತಾರೆ. ಇದೆಲ್ಲ ಓಪನ್ ಹೈಮರ್ ಅಂತಕ್ಕಂಥದ್ದು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇಂಥವೆಲ್ಲ ನಿಮಗೆ ಕೆ ಇ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟು. ಕೆ ಇ ಎಕ್ಸಾಮಿನೇಷನ್ನು, ಕೆ ಎಸ್ ಪಿ ಎಕ್ಸಾಮಿನೇಷನ್, ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ಗೆ ಈ ಥರ ಕೇಳೋದು ಸ್ವಲ್ಪ ಡೌಟ್. ಅರ್ಥ ಆಯ್ತಾ? ಪ್ರಶಸ್ತಿಯು 9 ವಿಭಾಗಗಳಿಗೆ ನಾಮನಿರ್ದೇಶನಗೊಂಡಿದ್ದು ಬಾರ್ಬಿ ಚಿತ್ರವನ್ನು ಹಿಂದಿಕ್ಕಿ 4 ಥಿಂಗ್ಸ್ ಅತ್ಯುತ್ತಮ ಹಾಸ್ಯ ಚಿತ್ರವಾಗಿ ಭಾಜನವಾಗಿದೆ. 4 ಥಿಂಗ್ಸ್ ಅಂತಕ್ಕಂಥದ್ದು ಏನಂದರೆ ಇದು ಅತ್ಯುತ್ತಮ ಹಾಸ್ಯ ಚಿತ್ರವಾಗಿದೆ. ಚಿತ್ರದ ಅಭಿನಯಕ್ಕಾಗಿ ಅಮೆರಿಕದ ನಟಿ ಯಾರಂದರೆ ಎಮ್ಮಾ ಸ್ಟೋನ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಪ್ರಶಸ್ತಿ ಪಟ್ಟಿ ಮತ್ತು ವಿವರ, ಯಾವ ಅತ್ಯುತ್ತಮ ಚಿತ್ರ ಯಾವುದು, ಅತ್ಯುತ್ತಮ ನಿರ್ದೇಶಕ ಯಾರು, ಅತ್ಯುತ್ತಮ ನಟ ಯಾರು, ಅತ್ಯುತ್ತಮ ನಟಿ ಯಾರು ಎಲ್ಲವನ್ನ ಕೊಡಲಾಗಿದೆ. ಅತ್ಯುತ್ತಮ ಚಿತ್ರ ಓಮನ್ ಹೈಮರ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನೀನು ಈಗಾಗಲೇ ಹೇಳಿದ್ದೀನಿ ಹೈಮರ್ ಅಂತಕ್ಕಂಥ ಚಿತ್ರ. ಅತ್ಯುತ್ತಮ ನಿರ್ದೇಶಕ 4 ಥಿಂಗ್ಸ್ ಓಮನ್ ಹೈಮರ್ ಅಂತಕ್ಕಂಥದ್ದು. 4 ಥಿಂಗ್ಸ್ ಅಂತಕ್ಕಂಥದ್ದು ಅತ್ಯುತ್ತಮ ನಿರ್ದೇಶಕ. ತದನಂತರದಲ್ಲಿ ಇಲ್ಲಿ ಅತ್ಯುತ್ತಮ ನಟ ಕಿಲಿಯನ್ ಅಂತಕ್ಕಂಥದ್ದು. ಅತ್ಯುತ್ತಮ ನಟಿ ಯಾರು ಅಂತಕ್ಕಂಥದ್ದು ಇವೆಲ್ಲ ಗೊತ್ತಿರಬೇಕು. ಅರ್ಥ ಆಯ್ತಾ? ನೀವೊಂದು ಬಾರಿ ಏನು ಮಾಡಿ ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ರಿವೈಸ್ ಮಾಡಿ. ಶೇಖ್ ಹಸೀನಾ ಅವರು 5ನೇ ಬಾರಿಗೆ ಯಾವ ದೇಶದ ಪ್ರಧಾನಿಯಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ದಟ್ ಈಸ್ ಮೊದಲನೇ ಆಪ್ಷನ್ನು ಬಾಂಗ್ಲಾದೇಶ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇವರು ಬಾಂಗ್ಲಾದೇಶದ 5ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಯಾರು? ಶೇಖ್ ಹಸೀನಾ ಅವರು. ಅರ್ಥ ಆಯ್ತಾ? ತಮ್ಮೆಲ್ಲರಿಗೂ ಗೊತ್ತಿದೆ ಬಾಂಗ್ಲಾದೇಶ ನಮ್ಮ ಭಾರತಕ್ಕೆ ಅಂಟ್ಕೊಂಡಿರ್ತಕ್ಕಂಥ ದೇಶ. ಭಾರತದೊಡನೆ ಅತಿ ಹೆಚ್ಚು ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ದೇಶ ಯಾವುದಂದರೆ ಅದು ಬಾಂಗ್ಲಾದೇಶ ಅಂತ ಹೇಳ್ತೀವಿ. ಸೊ ಈ ಬಾಂಗ್ಲಾದೇಶ ಮತ್ತು ಭಾರತ ಮುಖಾಂತರ 2 ಪ್ರಮುಖ ನದಿಗಳು ಯಾವುದಂದರೆ ಒಂದು ತೀಸ್ತಾ ನದಿ ಅಂತ ಹೇಳ್ತೀವಿ, ಇನ್ನೊಂದು ಯಾವುದಂದರೆ ನಾವು ಬ್ರಹ್ಮಪುತ್ರ ನದಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಬ್ರಹ್ಮಪುತ್ರ ನದಿ, ಇವೆರಡು ನದಿಗಳಂದರೆ ಭಾರತ ಮತ್ತು ಬಾಂಗ್ಲಾದೇಶದ ಮುಖಾಂತರ ಹರಿತವ. ಇನ್ನು ಬಾಂಗ್ಲಾದೇಶದ ರಾಜಧಾನಿ ತಮಗೆಲ್ಲರಿಗೂ ಗೊತ್ತಿದೆ ಢಾಕಾ. ತದನಂತರದಲ್ಲಿ ಬಾಂಗ್ಲಾದೇಶದ ಒಂದು ಕರೆನ್ಸಿ ಟಕಾ ಅಂತಕ್ಕಂಥದ್ದಿದೆ. ಅರ್ಥ ಆಯ್ತಾ? ಇದನ್ನು ಕೂಡ ಗೊತ್ತಿರಬೇಕು. ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ ಯಾವುದರ ರಾಜಧಾನಿ ಯಾರು ಆಗಿದ್ದಾರೆ, ಆಮೇಲೆ ಭಾರತ ಮತ್ತು ಅದರ ಮಧ್ಯದಲ್ಲಿ ಏನು ಒಂದು ವಿಶೇಷತೆಗಳೇನು, ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಜಿ ಕೆಯಲ್ಲಿ ಕವರ್ ಆಗ್ತಿರ್ತಾವೆ. ಸೊ ನಮ್ಮ ನೋಟ್ಸ್ಗಳಲ್ಲಿ ಕೂಡ ಡೆಪ್ತ್ ಇನ್ಫಾರ್ಮೇಷನ್ ತಮಗೆ ಪ್ರೊವೈಡ್ ಮಾಡ್ತೀವಿ. ಪ್ರತಿಪಕ್ಷಗಳ ಬಹಿಷ್ಕಾರದ ನಡುವೆ ಬಾಂಗ್ಲಾದೇಶದಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಧಾನಿ ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಪಕ್ಷ ಸತತ 4ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಶೇಖ್ ಹಸೀನಾ ಅವರು 5ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. ಆಯ್ತಾ? ಶೇಖ್ ಹಸೀನಾ ಅವರು ಎಷ್ಟನೇ ಬಾರಿಗೆ? 5ನೇ ಬಾರಿಗೆ. ಬಟ್ ಪಕ್ಷ ಅಧಿಕಾರಕ್ಕೆ ಬಂದದ್ದು 4ನೇ ಬಾರಿಗೆ. ಇಷ್ಟು ಗೊತ್ತಿರಬೇಕು. ಇತ್ತೀಚೆಗೆ ಸುದ್ದಿಲಿದ್ದ ಬಿಲ್ಕಿಸ್ ಬಾನು ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ನು ಅತ್ಯಾಚಾರದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟು. ಯಾವತ್ತು ನ್ಯಾಯಕ್ಕೆ ಒಂದು ಬಾರಿ ಜಯ ಆಗೇ ಆಗುತ್ತೆ ಅನ್ನೋದಕ್ಕೆ ದಿಸ್ ಒನ್ ಆಫ್ ದಿ ಬೆಸ್ಟ್ ಉದಾಹರಣೆ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಅಷ್ಟು ವರ್ಷಗಳಿಂದ ಕಾಯುತ್ತಿದ್ದ ಈ ಒಂದು ನ್ಯಾಯಕ್ಕೆ ಏನಾಗಿದೆ, ಕೊನೆಗೂ ಒಂದು ತಾತ್ವಿಕ ಹಂತ ತಲುಪಿದೆ. ನ್ಯಾಯಕ್ಕೆ ಬೆಲೆ ಇದೆ. ಭಾರತದಲ್ಲಿ ಇನ್ನೂ ನ್ಯಾಯ ಜೀವಂತವಾಗಿದೆ ಅಂತಕ್ಕಂಥದಕ್ಕೆ ಇಸ್ ದ ಬೆಸ್ಟ್ ನಿದರ್ಶನ ಅಂತ ನಾವು ಹೇಳ್ಬೋದು. ನೋಡಿದ್ರ ಬಗ್ಗೆ ಸ್ವಲ್ಪ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ನಿಮ್ಮ ಎಕ್ಸಾಮಲ್ಲಿ ಬಿಲ್ಕಿಸ್ ಬಾನು ಪ್ರಕರಣ ಬಗ್ಗೆ ಡೈರೆಕ್ಟಾಗಿ ಕೇಳ್ತಿರ್ತಾರೆ. ಬಟ್ ಅದರ ಹಿನ್ನೆಲೆ ಇನ್ಫಾರ್ಮೇಷನ್ನು, ಅದು ಅತ್ಯಾಚಾರವಾಗೋದು, ಎಷ್ಟು ಜನ, ಐ ಥಿಂಕ್ ಇದ್ರ ಬಗ್ಗೆ ಅಷ್ಟೊಂದು ನಿಮಗೆ ಕೇಳಲ್ಲ. ಬಟ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಿಲ್ಕಿಸ್ ಬಾನು ಅವರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಅವರ ಕುಟುಂಬದ 7 ಮಂದಿಯನ್ನು ಹತ್ಯೆಗೈದ ಪ್ರಕರಣ 11 ಮಂದಿ ಅಪರಾಧಿಗಳಿಗೆ ಕ್ಷಮಾದಾನ ನೀಡಿದ ಗುಜರಾತ್ ಸರ್ಕಾರದ ಕ್ರಮವನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಅರ್ಥಾತ್ ಬಿಲ್ಕಿಸ್ ಬಾನು ಮೇಲೆ ಏನು ಮಾಡಿರೋದ್ರೆ ಸಾಮೂಹಿಕ ಅತ್ಯಾಚಾರ ಮಾಡಿದರು. ಆ ಸಂದರ್ಭದಲ್ಲಿ ಅವರು 7 ಮಂದಿಗೂ ಕೂಡ ಅಲ್ಲಿ ಬರ್ತಕ್ಕಂಥ 7 ಮಂದಿಯನ್ನು ಕೂಡ ಹತ್ಯೆಗೈದರು. ಈ 11 ಮಂದಿ ಅಪರಾಧಿಗಳು. ಈ 11 ಮಂದಿ ಅಪರಾಧಿಗಳಿಗೆ ಗುಜರಾತ್ ಸರ್ಕಾರ ಏನು ಮಾಡಿತ್ತು ಅಂದರೆ ಅವರಿಗೆ ಶಿಕ್ಷೆಯನ್ನು ಕಡಿಮೆ ಮಾಡಿತ್ತು, ಅವರಿಗೆ ಕ್ಷಮಾದಾನವನ್ನು ನೀಡಿತ್ತು. ಬಟ್ ಈ ಗುಜರಾತ್ ಸರ್ಕಾರದ ಒಂದು ನಡವಳಿಕೆಯನ್ನು ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಖಂಡಿಸಿದೆ ಮತ್ತು ಅವರ ಆದೇಶವನ್ನು ರದ್ದುಪಡಿಸಿದೆ. ಕ್ಷಮಾದಾನ ನೀಡುವ ಪ್ರಕ್ರಿಯೆಯಲ್ಲಿ ಗುಜರಾತ್ ಸರ್ಕಾರವು ತನ್ನ ವಿವೇಚನಾ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಕಟು ಮಾತುಗಳಲ್ಲಿ ಏನು ಮಾಡಿದೆ ಅಂದರೆ ಈ ಒಂದು ನಮ್ಮ ಭಾರತ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಹೇಳಿದೆ. ಕ್ಷಮಾದಾನ ನೀಡುವ ವಿಷಯದಲ್ಲಿ ಗುಜರಾತ್ ಸರ್ಕಾರವು ಅಪರಾಧಿಯೊಬ್ಬನ ಜೊತೆ ಶಾಮೀಲಾಗಿತ್ತು ಎಂದು ಹೇಳಿರುವ ಕೋರ್ಟು ಅಪರಾಧಿಗಳನ್ನು 2 ವಾರ ಒಳಗೆ ಜೈಲಿಗೆ ಕಳಿಸಬೇಕೆಂದು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಇದರ ಒಂದು ಪ್ರಮುಖ ಘಟನಾವಳಿಗಳು ಕೊಟ್ಟಿದ್ದೀನಿ. ಎಕ್ಸಾಮ್ಗೆ ನಿಮಗೆ ಕೇಳಲ್ಲ, ಬಟ್ ಎನಿಹೌ ಯಾರು ಇಂಟ್ರೆಸ್ಟ್ ಇದ್ದರೆ ಸೊ ಏನೇನಾಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. 2002 ಮಾರ್ಚ್ 3ರಂದು ಗುಜರಾತ್ ಅಹಮದಾಬಾದ್ನ ಒಂದು ರಂದಿಕ್ಪುರ್ ಗ್ರಾಮದಲ್ಲಿ 21 ವರ್ಷದ ವಯಸ್ಸಿನ ಬಿಲ್ಕಿಸ್ ಬಾನು ಮೇಲೆ ಸಾಮೂಹಿಕ ಅತ್ಯಾಚಾರ, ಅವರ ಕುಟುಂಬದ 7 ಮಂದಿಯನ್ನು ಹತ್ಯೆ ಮಾಡಲಾಗುತ್ತೆ. 2002ರಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಅರ್ಥ ಆಯ್ತಾ? 2024ರಲ್ಲಿ ಏನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ ಅವರಿಗೆ. 2003 ಡಿಸೆಂಬರ್
ಬಿಲ್ಕಿಸ್ ಬಾನು ಪ್ರಕರಣದ ತನಿಖೆ ನಡೆಸಲು ಸಿಬಿಐ ಸುಪ್ರೀಂ ಕೋರ್ಟ್ಗೆ ನಿರ್ದೇಶನವನ್ನು ನೀಡಿತು. 2008 ಜನವರಿ 21 ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ 11 ಮಂದಿಯ ಅಪರಾಧ ಸಾಬೀತುಪಡಿಸಿ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು ನ್ಯಾಯಾಲಯ. ಅರ್ಥ ಆಯ್ತಾ? 2017ರಲ್ಲಿ ಏನಾಯ್ತು ಅಂದರೆ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಎತ್ತಿ ಹಿಡಿದ ಬಾಂಬೆ ಹೈಕೋರ್ಟ್ ಏನು ನೀಡಿದರೆ ಅದು ಸರಿಯಾಗಿದೆ ಅಂತ ಬಾಂಬೆ ಹೈಕೋರ್ಟ್ ವಾದನ ಮಂಡಿಸಿತ್ತು. 2022 ಮೇ 13ರಂದು ಅವಧಿಗೂ ಮುನ್ನ ಬಿಡುಗಡೆಗೊಳಿಸಬೇಕೆಂದು ಕೋರಿ ಅಪರಾಧಿಗಳಲ್ಲಿ ಒಬ್ಬರು ಸಲ್ಲಿಸಿದ ಅರ್ಜಿಯನ್ನು 1992 ಗುಜರಾತ್ ಕ್ಷಮಾಪಣಾ ನೀತಿ ಅಡಿಯಲ್ಲಿ ಪರಿಗಣಿಸಲು ಗುಜರಾತ್ ಸರ್ಕಾರ ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶನ. ಅರ್ಥ ಆಯ್ತಾ? ಈಗ ಏನಾಯ್ತು ಅಂದರೆ ಎಲ್ಲವೂ ಶಿಕ್ಷೆ ನೀಡಬೇಕು ಅಂತ ಏನಾಗಿತ್ತು ಫಿಕ್ಸ್ ಆಗಿತ್ತು 2017ರಲ್ಲಿ ಬಾಂಬೆ ಹೈಕೋರ್ಟ್ ಕೂಡ ಹೇಳಿತ್ತು. ಬಟ್ ಅವಾಗ ಏನಾಯ್ತು ಅಂದರೆ 1992ರಲ್ಲಿ ಗುಜರಾತ್ನ ಒಂದು ಕ್ಷಮಾಪಣಾ ನೀತಿ ಅಂತಿತ್ತು. ಸೊ ಅದರ ಅಡಿಯಲ್ಲಿ ಏನು ಮಾಡ್ತಂದ್ರೆ ಗುಜರಾತು ಅವರಿಗೆ ಏನು ಮಾಡುತ್ತಂದ್ರೆ ಶಿಕ್ಷೆಯನ್ನು ಕಡಿಮೆ ಮಾಡಿತ್ತು, ಕ್ಷಮಾಪಣೆಯನ್ನು ನೀಡಿತ್ತು. ಸೊ 2022 ಆಗಸ್ಟ್ 15 ಗುಜರಾತ್ ಸರ್ಕಾರ ಕ್ಷಮಾಪಣಾ ನೀತಿ ಅಡಿ 11 ಮಂದಿ ದೋಷಿಗಳನ್ನು ಬಿಡುಗಡೆಗೊಳಿಸಿದ ಗೋಧ್ರಾ ಉಪ ಕಾರ್ಯಾಗಾರ ಅವರಿಗನ್ನ ಬಿಡುಗಡೆಗೊಳಿಸಿತು. ಇನ್ನು 2022 ನವೆಂಬರ್ 30ಕ್ಕೆ ಏನಾಯ್ತಂದ್ರೆ ಗುಜರಾತ್ ಸರ್ಕಾರ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ ಬಿಲ್ಕಿಸ್ ಬಾನು ಅವ್ರೇನು ಮಾಡ್ತಾರೆ ಅಂದರೆ ನವೆಂಬರ್ ತಿಂಗಳಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅವಾಗ 2023 ಆಗಸ್ಟ್ 7ಕ್ಕೆ ಅವಧಿ ಪೂರ್ಣ ಬಿಡುಗಡೆ ಮಾಡಿದ ಗುಜರಾತ್ ಸರ್ಕಾರದ ಒಂದು ನಿರ್ಧಾರ ಪ್ರಶ್ನೆ ಸಲ್ಲಿಕೆಯಾದ ಅರ್ಜಿಗಳು ಅಂತಿಮ ವಿಚಾರಣೆ ಆರಂಭಿಸಿದ ಸುಪ್ರೀಂ ಕೋರ್ಟ್. ಅಂತಿಮ ಅಂದ್ರೆ ಆ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಅರ್ಜಿಗಳನ್ನು ವಿಚಾರಣೆ ಮಾಡ್ತು, ಏನೇನಾಗಿದೆ ಏನೇನಿಲ್ಲ ಅಂತ ಮತ್ತೆ ಇನ್ನೊಂದು ಬಾರಿ. ಸೊ ಈಗ ಫೈನಲಿ ಏನಾಗಿದೆ ಅಂದರೆ ಅವ್ರಿಗೆ ಶಿಕ್ಷೆಯನ್ನು ವಿಧಿಸಿದೆ. ಆಯ್ತಾ? ಇಷ್ಟು ನಿಮಗೆ ಗೊತ್ತಿರಬೇಕಷ್ಟೇ, ಸಿಂಪಲ್ ಆಗಿದೆ, ನಿಮಗೆ ಕೇಳಲ್ಲ ಯಾವಾಗ ಏನಾಯ್ತು ಅಂತ, ಬಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥ ಗೊತ್ತಿರಬೇಕು. 2024ರ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೌದಿ ಅರೇಬಿಯಾ ಇಸ್ ದ ರೈಟ್ ಆನ್ಸರ್. ನೋಡಿ, ಸೌದಿ ಅರೇಬಿಯಾದಲ್ಲಿ 17ನೇ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಆದ್ದರಿಂದ ಇದರ ಮೇಲೆ ಪ್ರಶ್ನೆ ಕೇಳಲಾಗಿದೆ. ಅನಿವಾಸಿ ಕನ್ನಡಿಗರ ಸ್ವಾಗತ ಸಮಿತಿ, ಸೌದಿ ಅರೇಬಿಯಾ ಮತ್ತು ಹೃದಯ ವಾಹಿನಿ ಕರ್ನಾಟಕ ಸಂಘ, ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಸೌದಿ ಅರೇಬಿಯಾದ ಒಂದು ದಮಾಮ ನಗರದ ಒಂದು ಸಭಾಂಗಣದಲ್ಲಿ ವಿಶ್ವ ಕನ್ನಡ ಸಂಸ್ಕೃತ ಸಮ್ಮೇಳನ ನಡೆಯಲಿದೆ. ಸಿಂಪಲ್ ಆಗಿ ನ್ಯೂಸ್ ಕಾಂಟೆಕ್ಸ್ಟ್ ಗೊತ್ತಿರಲಿ. ಅರ್ಥ ಆಯ್ತಾ? ಯಾವ್ಯಾವ ಒಂದು ಸಂಸ್ಥೆಗಳಿದಾವೆ ಮತ್ತು ಎಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಇತ್ತೀಚೆಗೆ ಭಾರತೀಯ ಒಲಿಂಪಿಕ್ಸ್ನ ಸಂಸ್ಥೆಯ ಒಂದು ಸಿಇಒ ಆಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ರಘುರಾಮ್ ಅಯ್ಯರ್ ಇಸ್ ದ ರೈಟ್ ಆನ್ಸರ್. 2024ರಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಒಂದು ರಘುರಾಮ್ ಅಯ್ಯರ್ ಅವರನ್ನ ತನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸಿಇಒ ಆಗಿ ನೇಮಕವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಅಬೋಟೋ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್, ನೋಡಿರಲಿ, ಅಲ್ಲ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ, ಅದಾಯ್ತಾ, ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಚಕ್ಕರಂಗಪಲ್ಲಿ ಉಷಾ, PT ಉಷಾ ಅವರಿದ್ದಾರೆ. ಅದಾಯ್ತಾ, ಇವರು ಒಂದು ವಿಸ್ತೃತ ರೂಪ ಕೊಟ್ಟಿದ್ದಾರೆ. PT ಉಷಾ ಅವರು ಇದರ ಅಧ್ಯಕ್ಷರಿದ್ದಾರೆ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದು ಒಂದು ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಸ್ಥಾಪನೆ ಆಗೋದು 1927ರಲ್ಲಿ. ಅರ್ಥಾಯ್ತಾ? ಗೊತ್ತಿರಬೇಕು. 14ನೇ ಆವೃತ್ತಿಯ ಡಾಕ್ಟರ್ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ BR ಕಾಂಬೋಜ್ ಇಸ್ ದ ರೈಟ್ ಆನ್ಸರ್. BR ಕಾಂಬೋಜ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಬಹುದು. ಹರಿಯಾಣದ ಚೌಧರಿ ಚರಣ್ ಸಿಂಗ್ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ BR ಕಾಂಬೋಜ್ ಅವರಿಗೆ ಕೃಷಿ ಕ್ಷೇತ್ರದಲ್ಲಿ ಅವರ ಕೊಡುಗೆಗಳ ನೆನಪಿಗಾಗಿ 14ನೇ ಆವೃತ್ತಿಯ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಎಷ್ಟನೇ ಆವೃತ್ತಿ? 14ನೇ ಆವೃತ್ತಿ. ಇನ್ನು MS ಸ್ವಾಮಿನಾಥನ್ ಇತ್ತೀಚೆಗೆ ಏನಾಗಿದೆ, ಡೆತ್ ಆಗಿದೆ. ಅವ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಮತ್ತು ಆಲ್ರೆಡಿ ನಮ್ಮ ಮ್ಯಾಗಝಿನ್ಗಳಲ್ಲಿ ಕೂಡ ಪ್ರೊವೈಡನ್ನು ಮಾಡಿದ್ದೀವಿ. ನೋಡಿ, ಇವರು ಏನಂದರೆ ಹರಿಯಾಣದ ಒಂದು ಚೌಧರಿ ಚರಣ್ ಸಿಂಗ್ ಕೃಷಿ ವಿಶ್ವವಿದ್ಯಾಲಯ ಅಲ್ಲಿ ಉಪಕುಲಪತಿ ಮಾಡ್ತಂಥ ಪ್ರೊಫೆಸರ್ BR ಕಾಂಬೋಜ್ ಅವರಿಗೆ 14ನೇ ಆವೃತ್ತಿಯ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೆದ ಒಂದು ಆರೋಗ್ಯ ಒಂದು ಪ್ರಪಂಚ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅವರಿಗೆ. ಇಂಪಾರ್ಟೆಂಟ್. ಡಾಕ್ಟರ್ MS ಸ್ವಾಮಿನಾಥನ್ ಬಗ್ಗೆ ಮಾತಾಡ್ತಾ ಬಂದಾಗ ಇನ್ನೊಂದು ಬಾರಿ ಹೇಳ್ತೀನಿ. ಟ್ರಸ್ಟ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಸಂಸ್ಥೆಯು MS ಸ್ವಾಮಿನಾಥನ್ ಅವರ ಗೌರವಾರ್ಥವಾಗಿ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತೆ. ಅರ್ಥಾಯ್ತಾ? ಟ್ರಸ್ಟ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಸಂಸ್ಥೆ. ಅರ್ಥಾಯ್ತಾ? ಆಹಾರ ಭದ್ರತೆ, ಕೃಷಿ ಸುಸ್ಥಿರತೆ ಸೇರಿದಂತೆ ಕೃಷಿ ಕ್ಷೇತ್ರದಲ್ಲಿ ಪ್ರಭಾವ ಬೀರಿದ ಪ್ರಖ್ಯಾತ ವ್ಯಕ್ತಿಗಳಿಗೆ ಕೊಡುಗೆಗಳನ್ನು ಗುರುತಿಸುವ ಉದ್ದೇಶದಿಂದ 2004ರಲ್ಲಿ ಸ್ಟಾರ್ಟ್ ಮಾಡಲಾಯಿತು. 2004ರಲ್ಲಿ ಈ ಡಾಕ್ಟರ್ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಸ್ಟಾರ್ಟ್ ಮಾಡಲಾಯಿತು. ಸೊ ಯಾಕಂದರೆ ಯಾರು ಆಹಾರ ಭದ್ರತೆಯಲ್ಲಿ ಒಂದು ಕೊಡುಗೆ ನೀಡಿರ್ತಾರ, ಕೃಷಿ ಒಂದು ಸುಸ್ಥಿರತೆಯಲ್ಲಿ ಕೊಡುಗೆ ನೀಡಿರ್ತಾರ, ಸೊ ಅವರನ್ನು ಗುರುತಿಸಿ ಪ್ರತಿ ವರ್ಷ ನಾವು ಕೊಡಬೇಕು ಅಂತ 2004ರಲ್ಲಿ ಈ ಪ್ರಶಸ್ತಿಯನ್ನು ಸ್ಟಾರ್ಟ್ ಮಾಡಲಾಯಿತು. ಮೊದಲ ಪ್ರಶಸ್ತಿಯನ್ನು ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ವಿಜೇತ ಡಾಕ್ಟರ್ ನಾರ್ಮನ್ V ಬೋರ್ಲಾಂಗ್ ಅವರಿಗೆ ಅಂದಿನ ಗೌರವಾನ್ವಿತ ರಾಷ್ಟ್ರಪತಿ
ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು 2005 ಮಾರ್ಚ್ 15ರಂದು ಪ್ರದಾನ ಮಾಡಿದರು. ಅರ್ಥ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಪಡೆದವರು ಯಾರಾದರೆ ನಾರ್ಮನ್ ಬೋರ್ಲಾಂಗ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ. ಇನ್ನು 13ನೇ ಪ್ರಶಸ್ತಿಯನ್ನು 2023ರಂದು ಡಾಕ್ಟರ್ ಸುರೇಂದರ್ M ಸೆಹಗಲ್ ಅವರಿಗೆ ನೀಡಲಾಗಿದೆ. ಆಯ್ತಾ. 2023ರಲ್ಲಿ 13ನೇ ಪ್ರಶಸ್ತಿಯನ್ನು ಯಾರಿಗೆ ಸುರೇಂದರ್ M ಸೆಹಗಲ್ ಅವರಿಗೆ ನೀಡಿದ್ದಾರೆ. ಇದನ್ನು ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ. ಯಾರಿಗೆ ನೀಡಿದ್ದಾರೆ, ಯಾವಾಗ ಸ್ಟಾರ್ಟ್ ಮಾಡಲಾಯಿತು, ಯಾಕೆ ನೀಡಲಾಗುತ್ತೆ, ಆಮೇಲೆ ಫಸ್ಟ್ ಪಡೆದುಕೊಂಡವ್ರು ಯಾರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ಮೈನಸ್ ಇದೆ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಪಡೆದಿರುವ ವಾಂಚೋ ವುಡ್ನ ಕ್ರಾಫ್ಟ್ ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರುಣಾಚಲ್ ಪ್ರದೇಶ್. ಬಂಗಾಳ ಕೊಲ್ಲಿಯಲ್ಲಿ ಕೃಷ್ಣಾ ಗೋದಾವರಿ ಬೆಸಿನ್ ಡೀಪ್ ಸಿ ಪ್ರಾಜೆಕ್ಟ್ ಅನ್ನ ಯಾವ ಕಂಪನಿ ನಿರ್ವಹಿಸುತ್ತಿದೆ ಅಂತ ಪ್ರಶ್ನೆ ಕೇಳಿದರೆ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇತ್ತೀಚೆಗೆ ಜಿಯಾ ಟ್ಯಾಗ್ ಪಡೆದ ಲಾಂಜಿಯಾ ಸೌರ ವರ್ಣಚಿತ್ರಗಳು ಯಾವ ರಾಜ್ಯಕ್ಕೆ ಸೇರಿವೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಒಡಿಶಾ. ವಿಶ್ವಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟಿವ್ ರಿಪೋರ್ಟ್ ಪ್ರಕಾರ 2024ರಲ್ಲಿ ಭಾರತ ಯೋಜಿತ GDP ಬೆಳವಣಿಗೆ ದರ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 6.2%. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಉದಾಂತಿ ಸೀತಾನದಿ ಹುಲ್ಲು ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಛತ್ತೀಸ್ಗಢ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಬೋಯಿಂಗ್ನಿಂದ US ನೌಕಾಪಡೆಗೆ ವಿತರಿಸಲಾದ ಓರ್ಕಾ ಯಾವ ರೀತಿಯ ವಾಹನವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಮುದ್ರದೊಳಗಿನ ವಾಹನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್.